ಸಿದ್ದು ಕೊಟ್ಟ ಏಟಿಗೆ ಪತರುಗುಟ್ಟಿದ ಡಿಕೆಶಿ, ಸಿಎಂ ಹೇಳಿಕೆಗೆ ತಂಡ ಹೊಡೆದ ಡಿಕೆ ಶಿವಕುಮಾರ್, ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ನಡೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳಬೇಕೋ ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ಎಲ್ಲ ಫೈನಲ್ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿದ್ದುರವರ ಮಾಸ್ಟರ್ ಸ್ಟ್ರೋಕ್ಗೆ ಸಾಫ್ಟ್ ಆಗಿಯೇ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅದು ಬೆಂಗಳೂರಲ್ಲ, ರಾಜ್ಯದಲ್ಲಿ ಅಲ್ಲವೇ ಅಲ್ಲ, ದೆಹಲಿಯಲ್ಲಿ ಕೂತು ಗುಡುಗಿದ್ದಾರೆ. ಹೈಕಮಾಂಡ್ನ ಯಾವೊಬ್ಬ ನಾಯಕರನ್ನು ಕೂಡ ಭೇಟಿಯಾಗದೆ ಚರ್ಚೆಯಾಗದೆ ಸಿದ್ದರಾಮಯ್ಯನವರ ಈ ದಿಢೀರ್ ಹೇಳಿಕೆ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಕೇವಲ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಅಂತ ಹೇಳಿ ಸುಮ್ಮನಾಗಿದ್ದಿದ್ರೆ ಏನೋ ಹೋಗ್ಲಿ ಅಂತ ಹೇಳ್ಬೋದಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಕೊಟ್ಟ ಒಂದಷ್ಟು ಕಾರಣಗಳ ಕೇಳಿ ಡಿಕೆ ಶಿವಕುಮಾರ್ ಬಳಗ ಪತ್ರುಗುಟ್ಟಿದೆ. ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿರೋದು ಈಗ ಕೆರಳಿ ಕೆಂಡವಾಗಿಸಿದೆ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ. ಇನ್ನೇನು 2.5 ವರ್ಷದ ಅವಧಿ ಮುಗಿಯೋಕೆ ಬರುತ್ತೆ, ನನಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ ಕಾಯ್ತಾ ಕೂತಿದ್ದಂತಹ ಡಿಕೆ ಶಿವಕುಮಾರ್ ಅವರಿಗೆ ಬರ ಸಿಡಿಲಂತ ಈ ಸಿದ್ದರಾಮಯ್ಯನವರ ಹೇಳಿಕೆ ಅರಗಿಸಿಕೊಳ್ಳಲಾಗದಂತಹ ಮಾಸ್ಟರ್ ಸ್ಟ್ರೋಕ್ ಆಗಿದೆ. ಈಗಲ್ದಿದ್ರು 2028ರ ಚುನಾವಣೆಗಾದ್ರೂ ನನ್ನ ನಾಯಕತ್ವ ಇರುತ್ತಾ ಅಂತ ಅನ್ಕೊಂಡ್ರೆ ಅದಕ್ಕೂ ಕೊಕ್ಕೆ ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಈ ಅವಧಿಯ 5 ವರ್ಷವೂ ನನ್ನದೇ, 2028ರ ಚುನಾವಣೆಯಲ್ಲೂ ಕೂಡ ನನ್ನದೇ ನಾಯಕತ್ವ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಡಿಕೆ ಶಿವಕುಮಾರ್ ಅವರು ಈ ಬಾರಿಯೂ ಮುಖ್ಯಮಂತ್ರಿ ಆಗಲ್ಲ ಅಥವಾ ಮುಂದಿನ ಬಾರಿಯೂ ಕೂಡ ಮುಖ್ಯಮಂತ್ರಿ ಆಗಲ್ಲ ಅನ್ನೋದು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಹೇಳಿದಂತಾಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಅಷ್ಟೊಂದು ಶಾಸಕರ ಬೆಂಬಲ ಇಲ್ಲ ಅನ್ನೋ ಒಂದು ಹೇಳಿಕೆ ಈಗ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಪರವಾಗಿ ಶಾಸಕರ ಸಂಖ್ಯೆಯ ಕುರಿತಾಗಿ ನಂಬರ್ ಗೇಮ್ ಆಟ ಶುರುವಾಗಿದೆ. ಯಾವ ಶಾಸಕರು ಯಾರ್ಯಾರ ಪರ ಅನ್ನೋದೇ ಈಗ ದೊಡ್ಡ ಚರ್ಚೆಯ ವಿಷಯ. ಸಂಘಟನಾ ಚತುರ ಡಿಕೆ ಶಿವಕುಮಾರ್ ಅವರಿಗೆ ಇಷ್ಟು ಬೇಗ ಈ ರೀತಿಯ ಕೌಂಟರ್ ಕೊಡ್ತಾರೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಸಿದ್ದರಾಮಯ್ಯನವರ ನೇರ ಈ ಹೇಳಿಕೆ ಡಿಕೆ ಶಿವಕುಮಾರ್ ಅವರ ತೇಜೋವಧೆಗೆ ಮಾಡ್ತಿರುವ ಪ್ರಯತ್ನ ಅಂತಿದ್ದಾರೆ ಹಲವಾರು ಜನಗಳು. ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯನವರ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ನಯಾ ಪೈಸೆಯ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಭೇಟಿಯಾದಂತಹ ಡಿಕೆ ಶಿವಕುಮಾರ್ ಭೇಟಿಯ ನಂತರ ಮುಖದಲ್ಲಿ ಯಾವುದೇ ಮಂದಹಾಸ ಇಲ್ಲದಂತಾಗಿದೆ. ಮೌನಕ್ಕೆ ಜಾರಿರುವ ಡಿಕೆ ಶಿವಕುಮಾರ್ ಅವರು ಏಕಾಂಗಿಯಾಗಿ ರಾಜಕೀಯ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಸಿದ್ದರಾಮಯ್ಯನವರಿಗೆ ಯಾವುದೇ ರಾಜಕೀಯ ಸಂದಿಗ್ಧ ಸ್ಥಿತಿ ಎದುರಾದರೂ ಕೂಡ ಹೆಗಲಿ ನಿಂತು ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ರು, ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಿದ್ರು. ಸಿದ್ದರಾಮಯ್ಯನವರಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ತಿದ್ದಂತಹ ಡಿಕೆ ಶಿವಕುಮಾರ್ ಅವರಿಗೆ ಸ್ವತಃ ಸಿದ್ದರಾಮಯ್ಯನವರು ಬರ ಸಿಡಿಲಿನ ಆಘಾತ ಕೊಟ್ಟಿದ್ದಾರೆ. ಯಾರು ನಿರೀಕ್ಷೆ ಮಾಡದಂತಹ ಈ ದಿಢೀರ್ ರಾಜಕೀಯ ಬೆಳವಣಿಗೆಯಲ್ಲಿ ಡಿಕೆ ಶಿವಕುಮಾರ್ ಬಳಗಕ್ಕಂತೂ ಸಂದಿಗ್ಧ ಸ್ಥಿತಿ ಬಂದೊದಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಅಂತ ಅನ್ಕೊಂಡಿದ್ದವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ನಾವೆಲ್ಲ ಮೊದಲೇ ಊಹಿಸಿದಂತೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಯಾವತ್ತಿದ್ರು ಡೋಂಟ್ ಕೇರ್. ಅವರು ಯಾವುದೇ ಕಾರಣಕ್ಕೂ ಹೈಕಮಾಂಡ್ನ ಮಾತು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ವರ್ಚಸ್ಸಿನ ನಾಯಕ, ತಮ್ಮದೇ ಆದಂತಹ ಒಂದು ವರ್ಚಸ್ಸನ್ನ ರಾಜ್ಯದಲ್ಲಿ ಬೆಳೆಸಿಕೊಂಡಿದ್ದಾರೆ. ಪಕ್ಷ ವಹಿಸಿದ ಎಲ್ಲ ಜವಾಬ್ದಾರಿಗಳನ್ನ ನೀಟಾಗಿ ಮಾಡಿ ಮುಗಿಸಿದಂತಹ ಡಿಕೆ ಶಿವಕುಮಾರ್ ಅವರಿಗೆ ಸ್ವಪಕ್ಷದವರಿಂದಲೇ ಆಘಾತದ ಮೇಲೆ ಆಘಾತ. ಕಳೆದ 40 ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿರುವ ಡಿಕೆ ಶಿವಕುಮಾರ್ ಅವರಿಗೆ ಯಾಕೆ ಹೀಗಾಗ್ತಿದೆ? ಯಾವಾಗಲೂ ತ್ಯಾಗಮಯಿಯಾಗಿ ಬೇರೆಯವರಿಗೆ ಅಧಿಕಾರವನ್ನ ಬಿಟ್ಟುಕೊಡ್ಬೇಕಾಗತ್ತೆ. ಪಕ್ಷನಿಷ್ಠ ಡಿಕೆ ಶಿವಕುಮಾರ್ ಅವರಿಗೆ ಪದೇ ಈ ರೀತಿ ಆಘಾತವಾಗ್ತಿರೋದು ಡಿಕೆ ಶಿವಕುಮಾರ್ ಬೆಂಬಲಿಗರಿಗೆ ಅಚ್ಚರಿ ಹಾಗೂ ಬೇಸರ ಮೂಡಿಸಿದೆ. ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರದ ನಾಯಕರ ನಡುವೆ ಒಂದು ಉತ್ತಮ ಸಂಬಂಧ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಹೇಳಿದ ಮಾತನ್ನ ಕೇಂದ್ರದ ನಾಯಕರು ಕೇಳ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಅದ್ಯಾವುದು ನಾವು ಅನ್ಕೊಂಡಂಗಿಲ್ಲ. ಸಿದ್ದರಾಮಯ್ಯನವರು ಸಖತ್ ಸ್ಟ್ರಾಂಗ್ ಆಗಿದ್ದಾರೆ. ಹೈಕಮಾಂಡ್ ಲೆವೆಲ್ನಲ್ಲಿ ಎಲ್ಲಿ ಯಾವಾಗ ಹೇಗಿರ್ಬೇಕು, ಯಾವ ರೀತಿ ಕೌಂಟರ್ ಕೊಡಬೇಕು ಅಂತ ಸಿದ್ದರಾಮಯ್ಯನವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ದೆಹಲಿಯಲ್ಲೇ ಕೂತು ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ ಡಿಕೆ ಶಿವಕುಮಾರ್ಗೆ. ಈ ಇಬ್ಬರು ಘಟಾನುಘಟಿ ನಾಯಕರ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಹೈರಾಣಾಗಿರೋದಂತೂ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಅವರಿಗೆ ಮುಂದಿನ ದಾರಿ ಯಾವುದು? ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ರೆ ಸಿದ್ದರಾಮಯ್ಯನವರು ಸುಮ್ಮನಿರ್ತಾರ? ಹೇಳಿ ಕೇಳಿ ಹಿಂದುಳಿದ ನಾಯಕ ಅಂತ ಸಖತ್ ಬಿಲ್ಡಪ್ ಕೊಟ್ಟು ಕೇಂದ್ರದ ನಾಯಕರೇ ಸಿದ್ದರಾಮಯ್ಯನವರನ್ನ ಹೊಗಳಿ ಹಟ್ಟಕ್ಕೇರಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಹಿಂದುಳಿದ ನಾಯಕನ ಅಧಿಕಾರವನ್ನ ಕಿತ್ಕೊಂಡು ಒಕ್ಕಲಿಗ ನಾಯಕನಿಗೆ ಪಟ್ಟವನ್ನ ಕಟ್ಟಿದ್ರೆ ಪಕ್ಷಕ್ಕೆ ಆಗೋ ಡ್ಯಾಮೇಜ್ ಬಗ್ಗೆ ಸೂಕ್ಷ್ಮವಾಗಿ ಹೈಕಮಾಂಡ್ ಚಿಂತನೆ ನಡೆಸುತ್ತಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಮುಟ್ಟದಿರಲು ನಿರ್ಧಾರ ಮಾಡಿದೆಯಂತೆ. ಮೊದಲಿಂದಲೂ ಡಿಕೆ ಶಿವಕುಮಾರ್ ಹೈಕಮಾಂಡ್ನ ಹೇಳಿದ ಮಾತನ್ನ ಯಾವುದೇ ಕಾರಣಕ್ಕೂ ಮೀರೋದಿಲ್ಲ.
ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರನ್ನ ಹ್ಯಾಂಡಲ್ ಮಾಡೋದು ತುಂಬಾನೇ ಈಸಿ, ಆದರೆ ಸಿದ್ದರಾಮಯ್ಯನವರನ್ನ ಹ್ಯಾಂಡಲ್ ಮಾಡೋದು ತುಂಬಾನೇ ಕಷ್ಟ. ಹೀಗಾಗಿ ಈ ಅವಧಿಗೆ ಸಿದ್ದರಾಮಯ್ಯನವರನ್ನ ಅವ್ರ ಪಾಟಿಗೆ ಅವ್ರನ್ನ ಬಿಟ್ಟು ಮುಂದಿನ ಬಾರಿ ಡಿಕೆ ಶಿವಕುಮಾರ್ಗೆ ಒಂದು ಚಾನ್ಸ್ ಕೊಟ್ಟರಾಯ್ತು ಅಂತ ಚಿಂತನೆಗಳು ನಡೆದಿದೆ. ಆದರೆ ಮುಂದಿನ 2028ರ ಕರ್ನಾಟಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಯಾವ ಗ್ಯಾರಂಟಿ? ಹೀಗಾಗಿ ಚುನಾವಣೆಗೂ ಮುನ್ನವೇ ಈ ಅರ್ಧ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗ್ಲೇ ಬಿಡಬೇಕು ಅನ್ನೋದು ಡಿಕೆಶಿಯ ಕನಸು. ಹೈಕಮಾಂಡ್ ಸ್ಪಷ್ಟವಾಗಿ ಈ ವಿಷಯದಲ್ಲಿ ಒಂದು ದೊಡ್ಡ ಡಿಸಿಷನ್ ತಗೊಳ್ಳೋವರೆಗೂ ಈ ಸಸ್ಪೆನ್ಸ್ ಹಾಗೂ ತೆರೆಮರೆಯ ಕಸರತ್ತುಗಳು ನಡೀತಾನೆ ಇರುತ್ತವೆ. ಮತ್ತಷ್ಟು ರಾಜಕೀಯ ವಿಶ್ಲೇಷಣೆಗಳು ಹಾಗೂ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಟೈಮ್ 9 ನೆಕ್ಸ್ಟ್ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ.